ಎಲ್ಲರಿಗೂ ನಮಸ್ಕಾರ ಧನಿಗಳೇ. ನಾನು ನಿಮ್ಮ ಶಶಿ ಆದಿವಾಲ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ವಿಶೇಷವಾಗಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಏನೆಲ್ಲ ಮಾಡ್ತಾನೆ, ಜೊತೆಗೆ ಕಣ್ಣಿಲ್ದವರಿಗೆ ಜೀವನ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಜಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ಜನ ವೀಕ್ ಡೇಸಲ್ಲಿ ಶನಿವಾರ ಭಾನುವಾರ ಅಥವಾ ಲೀವ್ ಕೊಟ್ಟಾಗ ಬೆಂಗಳೂರು ಬಿಟ್ಟು ಎಷ್ಟೋ ಪ್ಲೇಸ್ಗಳನ್ನ ನೋಡೋಣ ಅಂತ ಯಾವುದಾವುದೋ ಪ್ಲೇಸ್ಗಳಿಗೆ ಹೋಗ್ತಾರೆ. ಅದೇ ಥರ ನಾವು ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಪ್ಲೇಸ್ನ ತೋರ್ಸೋಣ ಅಂತ ಬಂದಿದ್ದೀನಿ. ನನ್ನ ಫ್ರೆಂಡು ನನ್ನ ಜೊತೆನೆ ಕೆಲಸ ಮಾಡ್ತಿದ್ದವರು ಕೆಲಸ ಬಿಟ್ಟು ಕುಂದಾಪುರದಲ್ಲಿ ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕಂತಾನೆ ಅವ್ರನ್ನ ಮೀಟ್ ಆಗೋಣ ಅಂತ ಬಂದಾಗ ಅವ್ರಿಗೆ ಗೊತ್ತಿರೋಂಥ ಕುಂದಾಪುರ, ಉಡುಪಿ ಸುತ್ತಮುತ್ತ ಇರುವಂತ ಪ್ಲೇಸಸ್ ನ ತೋರಿಸ್ತೀನಿ ಬನ್ನಿ ಅಂತ ಕರೆದ್ರು. ಈ ಕುಂದಾಪುರ, ಉಡುಪಿಲಿರುವಂತ ಇಡನ್ ಪ್ಲೇಸಸ್ ನಾನು ನೋಡಿರ್ಲಿಲ್ಲ. ಆದ್ರೆ ಇವ್ರಿಗೆ ಎಲ್ಲಾ ತರ ಇಡನ್ ಪ್ಲೇಸಸ್ ಗೊತ್ತು. ಯಾಕಂದ್ರೆ ಹುಟ್ಟಿ ಬೆಳೆದಿರುವಂತ ಊರು ಇವ್ರದ್ದು, ಸ್ವಂತ ಊರು ಕುಂದಾಪುರ ಆಗಿರೋದ್ರಿಂದ ಎಲ್ಲಾ ಪ್ಲೇಸಸ್ ಸಹ ಇವ್ರಿಗೆ ಇಲ್ಲಿ ಗೊತ್ತು. ನಾವು ಬಂದಿರುವಂತ ಜಾಗ ಕಮಲಶಿಲೆ ಅಂತ. ಈ ಗುಹೆ ಒಳಗಡೆ ಸುಮಾರು 100-200 ಮೀಟರ್ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಈ ಮಳೆಗಾಲ ಬಂತು ಅಂದ್ರೆ ಈ ಗುಹೆ ಪೂರ್ತಿ ತುಂಬುತ್ತೆ. ಅಂತ ಟೈಮಲ್ಲಿ ನಾವು ಇದ್ರ ಒಳಗಡೆ ಹೋಗಕ್ಕಾಗಲ್ಲ. ನೀವು ನೋಡ್ತಿರ್ಬೋದು ಮೇಲೆ ಇರೋದೆಲ್ಲ ಫುಲ್ಲು ಕಲ್ಲು ಮಣ್ಣು ಎರಡು ಮಿಕ್ಸ್ ಆಗಿರುವಂಥ ಜಾಗ. ಆದರೆ ನಾವು ಈ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಆ ಸೈಡ್ ಎಲ್ಲ ನೋಡಿದಾಗ ಬಂಡೆ ಕಲ್ಲುಗಳು ಸಿಗ್ತವೆ. ಆದರೆ ಇಲ್ಲಿ ವಿಶೇಷವಾಗಿ ಕೆಂಪು ಮಣ್ಣಿನ ಒಂದು ಗುಹೆನ ನೀವು ನೋಡ್ತಿರ್ಬೋದು. ಸುಮಾರು 50-100 ಜನ ಒಳಗಡೆ ಗುಹೆ ಒಳಗಡೆ ಹೋಗ್ತಿದ್ದಾರೆ. ಇಲ್ಲಿ ಏನು ವಿಶೇಷ ಅಂತ ಅಂದರೆ, ಈ ಗುಹೆ ಒಳಗಡೆ ಹೋಗ್ತಾ ಹೋಗ್ತಾ ನಾವು ಫುಲ್ಲು ಕೆಳಗಡೆ ಹೋಗ್ತೀವಿ. ಅಲ್ಲಿ ಒಂದು ಜಾಗದಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ನೀರು ಬರುತ್ತೆ. ನಾನು ಮುಂದೆ ತೋರಿಸ್ತೀನಿ. ನೀರಿನಲ್ಲೂ ಸಹ ಬಹಳ ವಿಶೇಷತೆ ಐತಂತೆ. ಅದನ್ನ ಮೈ ಮೇಲೆ ನಾವು ಹಾಕೊಂಡ್ರೆ ಏನೇ ಕಾಯಿಲೆ ಇದ್ರೂ ಸಹ ಕಾಯಿಲೆ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಸಹ ಹಾಕೊಂಡ್ವಿ. ಇವಾಗ ಇದೇ ತರ ಕೆಳಗೆ ಇಳಿದ್ವಿ, ನೀರು ಸಿಕ್ತು. ನೀರು ಇದು ತುಂಬಿ ಮುಂದೆ ಹರಿತಾ ಹೋಗುತ್ತೆ. ಇದೇ ತರ ನಾವು ಇನ್ನು ಮುಂದೆ ಹೋದ್ರೆ ಒಂದು ದೊಡ್ಡ ಗುಹೆ ತರ ಕಾಣುತ್ತೆ. ಆ ಗುಹೆ ಒಳಗಡೆ ನಮಗೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ. ಅಯ್ಯಪ್ಪ, ಕಣ್ಣಿಲ್ಲದ ಜೀವನ. ಅಕ್ಕ ಕಾಣಲ್ಲ, ನಿಮ್ಮ ಅಯ್ಯಪ್ಪನ ಗ್ರೂಪ್ ಕಾಣಲ್ಲ, ಮತ್ತೆ 3 ಬ್ಯಾಚ್ ಕಾಣಲ್ಲ. ನೋಡಿ ಕಣ್ಣೆಷ್ಟು ಮುಖ್ಯ ನೋಡಿ ಅಯ್ಯಪ್ಪ. ತಾಯಿ ಹೊಟ್ಟೆಲಿ 9 ತಿಂಗಳು ಹೇಗೆ ಇರ್ತೀವಿ, ಸತ್ತದ ಮೇಲೆ 1,000,000 ವರ್ಷ ಹೇಗೆ ಇರ್ತೀವಿ. ಕಣ್ಣೆಷ್ಟು ಮುಖ್ಯ. ಈ ಜೋಗಿಗಳನ್ನ ತೋರಿಸಿದೀನಿ ನೋಡಿ. ಎಲ್ಲರೂ ಎಷ್ಟು ಕಲಿತೀವಿ ಅಯ್ಯಪ್ಪ. ಬಡವರಿಗೆ, ಕಷ್ಟಪಡೋರಿಗೆ, ಕಣ್ಣು ಕೈ ಬೀರೋರಿಗೆ, ಬಡ ದೇವಸ್ಥಾನಕ್ಕೆ, ನಮ್ಮಂಥ ಪುಟ್ಟ ದೇವಸ್ಥಾನಕ್ಕೆ ಸಹಾಯ ಮಾಡಿ ಹೋಗಿ. ನಿಮ್ಮನ್ನು ಯಾವತ್ತೂ ನೆನೆಸ್ಕೊತೀವಿ. ನೀವೆಲ್ಲ ಬಂದರೆ ಮಾತ್ರ ಅಯ್ಯಪ್ಪ ನಮ್ಮ ಬದುಕಿಲ್ಲಿ ಈ ದೇವ್ರ ಸೇವೆ 365 ದಿನವೂ ಇಲ್ಲಿ ನಡಿಬೇಕು. ಮಳೆಗಾಲ 1-2-3 ತಿಂಗಳು ತೋರಿಸಲ್ಲ ಅಯ್ಯಪ್ಪ. ತುಂಬ ನೀರಿರುತ್ತೆ, ಡೇಂಜರ್ ಇರುತ್ತೆ. ಅಕ್ಕ ಪಾಪ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಟ್ರೈ ಮಾಡ್ಬೋದು. ದೇವ್ರು ಚಂದ ಇಟ್ಟಿರಲಿ. ಕೂಡು ಎಷ್ಟು ಕಷ್ಟಪಡ್ತಿರೋದು ಅಕ್ಕ ತೋರಿಸಿದ್ವಿ ನೋಡಕ್ಕ. ನಮಗೆಲ್ಲ ದೇವ್ರು ಕೊಟ್ಟು ಕಳಿಸಿದ್ದಾಳೆ. 7 ಜನ್ಮ ಇಲ್ಲ ಎಂಥದ್ದಿಲ್ಲ ಅಕ್ಕ. 7 ಜನ್ಮ ಪುಣ್ಯಕ್ಕೆ ಇಲ್ಲಿ ಹುಟ್ಟಿ ಬಂದಿದ್ದೀವಿ ಅಕ್ಕ. ಅರ್ಥ ಮಾಡ್ಕೊಬೇಕು. ಕಪ್ಪೆನ ಜೇಡನ್ನು ಕಾಗೆನ ಹಾಕಬೇಕಿತ್ತು. ಮನುಷ್ಯ 7 ಜನ್ಮ ಪುಣ್ಯಕ್ಕೆ ಹುಟ್ಟಿರೋದು ಮನುಷ್ಯ. ತಿಳ್ಕೊಬೇಕಕ್ಕ. ಚೆನ್ನಾಗಿದೆ. ಆರೋಗ್ಯ ಕಾಪಾಡ್ಕೊಳ್ಳಿ, ಧರ್ಮ ರಕ್ಷಣೆ ಮಾಡಿ. ಆದರೆ ಉಪಕಾರ ಮಾಡಿ ಅಕ್ಕ. ಉಪದ್ರಂತೆ ಯಾರು ಕೊಡಬೇಡಿ. ನಿಮ್ಮ ಕಲೆ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಜೈ ಶ್ರೀರಾಮ್. बोलो श्री राम की जय. अपने पादक के गोविंदा ने गोविंदा गोविंदा. थैंक यू मां. बंडे ಆಕ್ಚುಲಿ ಮುಂದಕ್ಕೆ ಹೋಗ್ಬೇಕಿತ್ತು ಬ್ರೋ ನಾವು ಸ್ವಲ್ಪ. ಅಲ್ಲ ಅಲ್ಲೇ ಕುಡೀರಿ ಮಗ. ಆಚೆ ಕುಡೀರಿ ಅಂದ್ರೆ ಆಚೆ ಕುಡಿಯೋದಲ್ಲ, ಅಲ್ಲೇ ಪಕ್ಕದಲ್ಲಿ ಕುಡೀರಿ. ಅಲ್ಲಿ ಬೀಳಬಾರ್ದು ಅಂತ ಅಷ್ಟೇ. ಮನುಷ್ಯನಿಗೆ ಕಣ್ ಕಾಣದೇ ಇದ್ದಾಗ ಅಥವಾ ಕುರುಡ ಆಗಿದ್ರೆ ಅವನಿಗೆ ಜೀವನ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ದಾನ ಧರ್ಮ ಅನ್ನೋದು ಎಷ್ಟು ಶ್ರೇಷ್ಠ ಹಾಗೂ ಕಷ್ಟ ಅಂತ ಬಂದವರಿಗೆ ಸಹಾಯ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಗುಹೆಯಿಂದ ಮೇಲ್ ಬಂದ್ಮೇಲೆ ಇದೆಲ್ಲ ಯಾವ ತರ ಸೃಷ್ಟಿ ಆಯ್ತು, ಇಲ್ಲಿ ಏನ್ ಪವಾಡಗಳು ನಡೀತೇವೆ ಅಂತ ಮೇಲೆ ಬಂದ್ಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೀವ ನಿರ್ಮಿತವಾಗಿ ಬಂದಿರೋ ಗುಹೆ, ಯಾರು ಮಾಡಿರೋದಲ್ಲ, ಪ್ರಕೃತಿ ದತ್ತವಾಗಿ. 2,000 ಇತಿಹಾಸ ಇದೆ. ಕಮಲಶಿಲೆ ಟೆಂಪಲಿಂದ ದಟ್ಟ ಕಾಡಲ್ಲಿ ಮಧ್ಯೆ ಇರೋ ಗುಹೆ ಇದು 2.5 ಕಿಲೋಮೀಟರ್ ದೇವಸ್ಥಾನದಿಂದ. ಶಕ್ತಿಪೀಠ. ನಾವು ಜೋಗಿಗಳು, ನಾಥ ಪರಂಪರೆ ತಲಾಂತರದಿಂದ ಈ ಸೇವೆ ಮಾಡ್ಕೊಂಬಂದಿದ್ದೀವಿ. ಮತ್ತು ಇಲ್ಲಿ ಭೈರವ, ಕಾಲಭೈರವೇಶ್ವರ, ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಅನ್ನೋ ದಿನ ಇಲ್ಲಿ ಸೇವೆ ಆಗಬೇಕು. ಕೆಳಗಡೆ ತಾಯಿ ಇದ್ದಾಳೆ, ಲಕ್ಷ್ಮೀ ಸರಸ್ವತಿ ಕಾಳಿ ತ್ರಿಶಕ್ತಿ. ಜಮ್ಮು ಕಟ್ಟಡದಲ್ಲಿ ಆಗಿದೆ. ಅದೇ ಥರ ಇಲ್ಲಿ ಅನ್ನೋ ದಿನ ಸೇವೆ ನಡೀತದೆ. ಮತ್ತು ಕೆಳಗಡೆ ಹೋದಂತೆ ಸರ್ಪತೀರ್ಥ ಉದ್ಭವ, ಸ್ವಯಂ ಜಲ ಉದ್ಭವ ಆಗುತ್ತೆ. ಈ ತೀರ್ಥ ಹೋಗಿ ಕಮಲಶಿಲೆ ಅಲ್ಲಿ ಒಳಗಡೆ ಇದ್ದಾರೆ. ಕಮಲಶಿಲೆ ತಾಯಿನ ಸ್ನಾನ ಮಾಡಿಸುತ್ತೆ. ಅದು ಕುಬ್ಜಾ ನದಿ, ಈಶ್ವರನ ನರ್ತಕಿ. ಶಾಪದಿಂದ ನದಿಯಾಗಿ ಹರ್ಕೊಂಡ್ಬರ್ತಾಳೆ. ಆ ಶಾಪ ವಿಮೋಚನೆ ಮಾಡಲಿಕ್ಕೆ ವರ್ಷಕ್ಕೊಂದ್ಸಲ ಇಲ್ಲಿಂದ ಅಂಡರ್ಗ್ರೌಂಡಿಂದ, ನೀವೆಲ್ಲ ಕಾರ್ ನಿಲ್ಲಿಸಿದ್ರಲ್ಲ 150 ಅಡಿ ಆಚೆ, ಅಲ್ಲಿಂದ ಅಂಡರ್ಗ್ರೌಂಡ್ ಪಾಸಿಗೆ ಆಗುತ್ತೆ. ಮತ್ತು ಬಾವಲಿ ಇದೆ, 2,000 ಬಾವಲಿ ಇದೆ. ದೇವರದ್ದು, ಯಾರಿಗೂ ಉಪದ್ರ ಮಾಡಲ್ಲ. ಮತ್ತು ಕಾಡಲ್ಲಿ ಫಾರೆಸ್ಟ್ ಏರಿಯಾ,
ಫಿಕ್ಸ್ ಇರುತ್ತೆ. ಕಾಡ್ಕೋಣ ಜಿಂಕೆ ಟೈಮಿಂಗ್ಸ್ ಇದೆ, ಬೆಳಗ್ಗೆ 9:30 10 ಗಂಟೆಯಿಂದ ಸಂಜೆ 4:15 ತನಕ. ಮತ್ತು ಶಿವಮೊಗ್ಗದಿಂದ 125, ಉಡುಪಿಯಿಂದ 60 ಕಿಲೋಮೀಟರು, ಮತ್ತು ಕುಂದಾಪುರದಿಂದ 30 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಆಗುತ್ತೆ. ಇದೆಲ್ಲ ದೈವ ನಿರ್ಮಿತ, ಎಲ್ಲರೂ ಬಂದವರು ಇಲ್ಲಿ ಬರಲ್ಲ. ಇದು ತಾಯಿ ಮನಸಾರೆ ಕರಿಬೇಕು. ಮತ್ತು ಕೂಡ್ರು ಲೈಫ್ ತೋರಿಸ್ತೀವಿ ಒಳಗಡೆ. ಕಣ್ಣಿಲ್ಲ ಬದುಕು ಎಷ್ಟು ಕಷ್ಟ, ಅಂಧಕಾರ, ದುಡ್ಡು ಕಾಸು ಎಲ್ಲ ಸೆಕೆಂಡ್ರಿ. ಕೂಡ್ರು ಬದುಕು ಎಷ್ಟು ಕಷ್ಟ ಅಲ್ಲಿ ಗೊತ್ತಾಗುತ್ತೆ. ಇದು ಕಮರ್ಷಿಯಲ್ ಆದಿ ತಲೆ ಅಂತಲೇ ಮಾಡ್ಕೊಂಡು ಬ್ಯಾಟ್ರಿ ಬಿಟ್ಟಿದ್ರು. ಇಲ್ಲಿ ಅಗ್ನಿ ಉರಿತಾ ಇರುತ್ತೆ 365 ದಿನನೂ. ದೇವ್ರ ಹುಲಿ ಬಂದು ಚಳಿ ಕಾಸ್ಕೊಳತ್ತಂತ ವಾಡಿಕೆ ಇವತ್ತು ಆ ಸತ್ಯ ನಡ್ಕೊಂಡು ಬಂದಿದೆ. ಮತ್ತು ಪ್ರಕೃತಿ ದತ್ತವಾಗಿ ಬಂದಿರೋ ಮರಗಳು ಒಂದು ಬೇರು ದೇವ್ರ ಕೆಳಗಡೆ ಬಿಟ್ಟಿಲ್ಲ. ಇದೆಲ್ಲ ಪ್ರಕೃತಿ ದತ್ತವಾಗಿಯೇ ಬಂದು. ಇಲ್ಲಿ ನೋಡಿ ಒಂದು ಹಾವಿನ ಹೆಡೆ ಥರ ಇದೆ, ಬೇರು ಕೆಳಗಡೆ ದೇವ್ರು ಬಿಟ್ಟಿಲ್ಲ. ಇಲ್ಲಿ ಎಲ್ಲ ನಾವು ನೋಡ್ಕೊಂಡು ಬಂದಿರೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನೋಡಿ ಈ ಮರ ಕೆಳಗಡೆ ಹೋಗಿದೆ, ಬಟ್ ಬೇರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಬಟ್ ಕೆಳಗಡೆ ಹೋದರೆ ಫುಲ್ಲು ಕೇವ್ ಇದೆ. ಸೊ ಈ ಮರನ ಒಂದು 5 ಎಡೆ ಹಾವು ಥರ ಎಡೆ ಬಿಚ್ಚಿದೆ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಸೊ ನೀವು ನೋಡ್ಬೋದು, ಸೇಮ್ ಅದೇ ಥರ ಇದೆ ಅಂತ ಹೇಳಿದ್ದಾರೆ. ಈ ಥರ ಬಂದು ಹಿಂಗೆ ಬಂದ್ಬಿಟ್ಟು ಈ ಥರ ಇದೆ ನೋಡಿ ಈ ಜಾಗದಲ್ಲಿ ಮೇಲ್ಗಡೆ. ಬಟ್ ಇದೇನು ಬೇರು ಒಳಗಡೆ ಹೋಗಿರೋದು ಎಲ್ಲಿ ಹೋಗಿದೆ ಅಂತ ಗೊತ್ತಾಗಲ್ಲ. ಬಟ್ ಏನಿದೆ, ಗ್ಯಾಪ್ ಇದೆ, ಕೇವ್ ಇದೆ. ಸೊ ಇಲ್ಲಿರೋ ಮರಗಳು ನೀವು ನೋಡ್ಬೋದು, ಈ ಮರಗಳೆಲ್ಲ ಮೇಲ್ಗಡೆ ಇದ್ದಾವೆ, ಆದರೆ ಬೇರುಗಳು ನಮಗೆ ಕೆಳಗಡೆ ಕಾಣಬೇಕು. ಸೊ ಕೆಳಗಡೆ ನಾವು ಹೋದರೆ ಫುಲ್ಲು ಕೇವು, ಫುಲ್ಲು ಗುಹೆ ಥರ ಇದೆ. ಯಾವುದೇ ಥರ ಬೇರು ಕೂಡ ಬಂದಿಲ್ಲ. ಆ ಥರ ಒಂದು ಇಂಟ್ರೆಸ್ಟಿಂಗ್ ಜಾಗ ಇದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ ಆದಿವಾಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋದು ಯಾವುದು